ಕರ್ಕಾಟಕ ರಾಶಿ. ಅವಿವಾಹಿತರಿಗೆ ವಿವಾಹದ ಬಗ್ಗೆ ಮಾತುಕತೆ ನಡೆಯುವಂತಹ ಅವಕಾಶಗಳು ಈ ದಿನ ಅಧಿಕವಾಗಿ ಕಾಣಿಸುತ್ತೆ. ಹೊಸ ವ್ಯಕ್ತಿಗಳ ಪರಿಚಯದಿಂದ ಹೊಸ ವ್ಯವಹಾರಗಳನ್ನು ಮಾಡುವಂತಹ, ಹೊಸ ಭೂಮಿ ಮನೆ ವಾಹನ ಖರೀದಿ ಮಾಡುವಂತಹ ಮಾತುಕತೆಯನ್ನು ನಿರ್ಧರಿಸಿಕೊಳ್ಳುವ ಅವಕಾಶಗಳು ನಿಮ್ಮ ಪಾಲಿಗೆ ಈ ದಿನ ಇದೆ. ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಕೆಲವು ಸಂತೃಪ್ತವಾದಂತಹ ಅವಕಾಶಗಳು ಉಂಟಾಗುತ್ತೆ. ಸಹೋದರ ಬಂಧು ಇತ್ಯಾದಿಗಳೊಂದಿಗೆ ಒಳ್ಳೆಯ ಭವಿಷ್ಯತ್ತಿನ ಬಗ್ಗೆ ವಿಮರ್ಶೆ ಮಾಡುವ ಅವಕಾಶಗಳು ನಿಮ್ಮ ಪಾಲಿಗಿದೆ. ಬಹುತೇಕವಾಗಿ ಈ ದಿನ ನಿಮ್ಮ ಪಾಲಿಗೆ ಶುಭಪ್ರದ. ತಾವು ಮಾಡಬೇಕಾದಂತಹ ಆರಾಧನೆ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ, ಹಾಗೆ ನಾಗದೇವರ ಆರಾಧನೆ, ಗುರು ಪ್ರಾರ್ಥನೆಯನ್ನು ಮಾಡುವುದು ಒಳ್ಳೆಯದು. ಸಿಂಹರಾಶಿ, ತಾವು ಈ ದಿನ ಕೆಲವು ಹೊಸ ವ್ಯವಹಾರಗಳನ್ನು ನಿರ್ಧಾರ ಮಾಡಿಕೊಳ್ಳುವ ಅವಕಾಶಗಳು ನಿಮ್ಮ ಪಾಲಿಗೆ ಜಾಸ್ತಿ ಆಗಿದೆ. ಆರ್ಥಿಕ ಸ್ಥಿತಿಯಲ್ಲಿ ಅಂತಹ ಕೊರತೆಗಳು ಈ ದಿನ ಕಾಣುವುದಿಲ್ಲ. ಮುಂಗೋಪಗಳು ನಿಮ್ಮ ವೈಯಕ್ತಿಕ ಬದುಕಿಗೆ ಸ್ವಲ್ಪ ಮನಸ್ತಾಪ, ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುವುದರಿಂದ ಮುಂಗೋಪವನ್ನು ಮಾಡದೆ ಪೂರ್ವಾಪರ ಅವಲೋಕನ ಮಾಡಿ ಈ ದಿನದ ನಿಯಮವನ್ನು ಅನುಕರಣೆ ಮಾಡಿದರೆ ಒಳ್ಳೆಯ ಅವಕಾಶ ನಿಮ್ಮದಾಗುತ್ತೆ. ನಿಮ್ಮ ಪಾಲಿಗೆ ಮಿಶ್ರ ಫಲವೂ ಈ ದಿನ ಕಾಣಿಸುತ್ತಾ ಇದೆ. ತಾವು ಮಾಡಬೇಕಾದಂತಹ ದೈವಿಕ ಆರಾಧನೆ ದುರ್ಗಾದೇವಿಯ ಪ್ರಾರ್ಥನೆ, ಆದಿತ್ಯ ಹೃದಯ ಪಾರಾಯಣ, ಪರಿಸರದಲ್ಲಿ ಯಾವುದಾದ್ರೂ ಶಿವ ದೇವಸ್ಥಾನ ಇದ್ದರೆ ರುದ್ರಾಭಿಷೇಕವೋ ಬಿಲ್ವಪತ್ರ ಅರ್ಚನೆಯನ್ನು ಮಾಡುವುದರಿಂದ ಇಷ್ಟಾರ್ಥ ಸಿದ್ಧಿ. ಕನ್ಯಾ ರಾಶಿ, ಮಕ್ಕಳ ಬಗ್ಗೆ ಚಿಂತೆಗಳು ಕಾಣುವ ಲಕ್ಷಣ. ವಿನಾಕಾರಣ ಚಿಂತೆಯನ್ನು ಮಾಡಿಕೊಳ್ಳುವ ಸಾಧ್ಯತೆ, ಊಹಾಪೋಹಾದಿಗಳ ವಿಚಾರದಲ್ಲಿ ತಲೆಕೆಡಿಸಿಕೊಳ್ಳುವ ಅವಕಾಶ. ಪ್ರಯಾಣದಲ್ಲಿ ಸ್ವಲ್ಪ ಜಾಗ್ರತೆಯಾಗಿರಬೇಕು. ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಈ ದಿನ ಸಮಾಧಾನವೇ ಪ್ರಧಾನವಾಗಿ ಇಟ್ಟುಕೊಂಡಾಗ ನೆಮ್ಮದಿ ನಿಮ್ಮದಾಗುತ್ತೆ. ಈ ದಿನ ಕನ್ಯಾ ರಾಶಿಯವರಿಗೆ ಸ್ವಲ್ಪ ತುಸು ಅಸಮಾಧಾನಗಳು ಅಧಿಕವಾಗಿ ಕಾಣಿಸ್ತಾ ಇದೆ. ತಾವು ಮಾಡಬೇಕಾದಂತಹ ಪ್ರಾರ್ಥನೆ ಮಹಾವಿಷ್ಣುವಿನ ಆರಾಧನೆ, ನಾಗದೇವರ ಪ್ರಾರ್ಥನೆ, ಇಷ್ಟಾರ್ಥ ಸಿದ್ಧಿ. ತುಲಾ ರಾಶಿ, ಈ ರಾಶಿಯವರು ಈ ದಿನ ಗೃಹ ನಿರ್ಮಾಣ, ಅವಿವಾಹಿತರಿಗೆ ವಿವಾಹದ ಬಗ್ಗೆ ಚಿಂತನೆ, ಮನೆಯಲ್ಲಿ ಮಾತೃಮೂಲದ ಆರೋಗ್ಯದ ವ್ಯತ್ಯಾಸಗಳಿಂದ ಶುಭ ಅಶುಭಾದಿಗಳ ಮಧ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವ ಅನುಭವಿಸುವ ಸಾಧ್ಯತೆಗಳು ಜಾಸ್ತಿ. ತಾವು ಈ ದಿನ ಹೊಸ ಕಾರ್ಯಾರಂಭ ಮಾಡುವುದಾದರೆ ತಿಳಿದವರೊಂದಿಗೆ ಕೇಳಿ ತಿಳಿದು ವ್ಯವಹರಿಸುವುದು ಒಳ್ಳೆಯದು. ವಾಣಿಜ್ಯ ವ್ಯವಹಾರದವರಿಗೆ ಅತಿ ಶುಭಪ್ರದ. ವ್ಯಾಪಾರಸ್ಥರಿಗೂ ಈ ದಿನ ವಿಶೇಷವಾಗಿ ಶುಭವಿದೆ. ತಾವು ಮಾಡಬೇಕಾದಂತಹ ಆರಾಧನೆ ಮಹಾಗಣಪತಿಯ ಪ್ರಾರ್ಥನೆ. ನಿತ್ಯ ನೈಮಿತ್ತಿಕದಲ್ಲಿ ಗಣಪತಿಯ ಜಪಾರಾಧನೆಗಳು ಒಳ್ಳೆಯ ಫಲದಾಯಕ. ಗರಿಕೆ ಅರ್ಚನೆಯನ್ನು ಮಾಡುವುದು, ಹಾಗೆ ಬಾಲ್ಯಾವಸ್ಥೆಯ ಮಕ್ಕಳಿಗೆ ಇಷ್ಟವಾದ ತಿನಿಸುಗಳನ್ನು ಕೊಡುವಂತಹ ಪ್ರಯತ್ನ ಮಾಡಿದರೂ ಒಳ್ಳೆಯ ಫಲ.